ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ. 1ನೇ ಅವಧಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ. ಒಟ್ಟು 25 ಸದಸ್ಯರಲ್ಲಿ 23 ಜನರಿಂದ ಕುರಂಬತ್ತಿಯಾಗಿದೆ. ಸಮಯಕ್ಕೆ ಸರಿಯಾಗಿ ಅಧ್ಯಕ್ಷ ಸ್ಥಾನಕ್ಕೆ 2 ನಾಮಪತ್ರ ಸಲ್ಲಿಸಿದ್ರು. ಬಿಜೆಪಿಯಿಂದ ಸುಭಾಸ್ ಗೌಡ ಚಿನ್ನಪ್ಪ ಗೈದಿಗೌಡರು 12ನೇ ವಾರ್ಡಿನ ಸದಸ್ಯರು ನಾಮಪತ್ರ ಸಲ್ಲಿಸಿದ್ರು. ಕಾಂಗ್ರೆಸ್ನಿಂದ ಚಂದ್ರಶೇಖರ್ ಬಾಳಪ್ಪ ಬಾಳಿ 6ನೇ ವಾರ್ಡಿನ ಸದಸ್ಯರು ನಾಮಪತ್ರವನ್ನ ಸಲ್ಲಿಸಿದ್ರು. ಕ್ರಮಬದ್ಧವಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಎಸ್ಸಿ ಮೀಸಲಾತಿಯಲ್ಲಿ ಶ್ರೀಮತಿ ಕಾಶವ್ವ ಹನುಮಂತ ಹಿರೇಮೇತ್ರಿ ವಾರ್ಡ್ ನಂಬರ್ 1ರ ಸದಸ್ಯರು ನಾಮಪತ್ರ ಸಲ್ಲಿಸಿದ್ದಾರೆ. ಇದು ಕ್ರಮಬದ್ಧವಾಗಿ ಈ ಪುರಸಭೆ ಚುನಾವಣೆ ಅಧಿಕಾರಿಯಾಗಿ ಸವದತ್ತಿ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗನವರ್, ಪುರಸಭೆ ಮುಖ್ಯ ಅಧಿಕಾರಿಗಳು ಮಹೇಂದ್ರ ತಿಮ್ಮಾಣಿ ಹಾಗೂ ಗಿಡ್ನನ್ನಿ ಹಾಗೂ ಸವದತ್ತಿಯ ಶಿರಸ್ತದಾರು ಆದ ಒಣಕಿ ಹಾಗೂ ಸಿಬ್ಬಂದಿ ವರ್ಗದವರು ಕಾರ್ಯನಿರ್ವಹಿಸಿದರು. ಸಂವಿಧಾನದ 43ನೇ ಕಲಂ ಪ್ರಕಾರ ಚುನಾವಣೆ ಆಯ್ಕೆ ಪ್ರಕ್ರಿಯೆ ನಡೆದಿರುತ್ತೆ. ಅವಿರೋಧವಾಗಿ ನಾಮಪತ್ರ ಒಂದೇ ಇರೋದ್ರಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಪಕ್ಷಾತೀತವಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಕಾಶವ್ವ ಹನುಮಂತ ಹಿರೇಮೇತ್ರಿ ಆಯ್ಕೆಯಾದರು. ಅಧ್ಯಕ್ಷ ಸ್ಥಾನದ ಪೈಪೋಟಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಸುಭಾಷ್ ಗಿದಿಗೌಡರು ಇವರಿಗೆ ಕೈ ಎತ್ತುವ ಮೂಲಕ 10 ಸದಸ್ಯರ ಬೆಂಬಲ ಪಡೆದಿದ್ದಾರೆ. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಚಂದ್ರಶೇಖರ್ ಬಾಳಪ್ಪ ಬಾಳಿ ಇವರಿಗೆ ಕೈ ಎತ್ತುವ ಮೂಲಕ 13 ಸದಸ್ಯರ ಬೆಂಬಲ ಪಡೆದು ಮುನವಳ್ಳಿ ಪುರಸಭೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸವದತ್ತಿ ತಾಲೂಕಿನ ಶಾಸಕರು ಕೂಡ ಈ ಚುನಾವಣೆಯಲ್ಲಿ ಭಾಗಿಯಾಗಿದ್ದರು. ಚುನಾವಣೆ ಶಾಂತಿಯುತವಾಗಿ ನಡೆಯಲು ಪೊಲೀಸ್ ಇಲಾಖೆ ಕೂಡ ಸಹಕಾರ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ನ್ಯೂಸ್ ಪವರ್ ಕನ್ನಡ, ಸವದತ್ತಿ. ಈ ಅಧ್ಯಕ್ಷರ ಅಭಿಪ್ರಾಯವೇನು? ನಮ್ಮ ಅಭಿಪ್ರಾಯ ಏನೈತಿ, ಮುನವಳ್ಳಿಯನ್ನು ಅಭಿವೃದ್ಧಿಯನ್ನು ಮಾಡಬೇಕು. ಪ್ರಥಮವಾಗಿ ಒಂದನೇದ್ದು ಹೇಳಬೇಕಂತಂದ್ರೆ, ನನ್ನನ್ನು ಆಯ್ಕೆ ಮಾಡಿದಂಥ ಎಲ್ಲ ಸದಸ್ಯರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಆಮೇಲೆ ಹಿರಿಯರಾದ ಸತೀಶಣ್ಣ ಜಾರಕಿಹೊಳಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಮುಗಿದೇ ಹೋಯಿತು. ಅದರ ಪರವಾಗಿ ಮುನವಳ್ಳಿಯ ಪುರಸಭೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮುನವಳ್ಳಿ ಪಟ್ಟಣದಲ್ಲಿ ಪುರಸಭೆ ಆದ ನಂತರ ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ ಜಯಶಾಲಿಯಾಗಿದ್ದು ಇವತ್ತು ಬಹಳಷ್ಟು ಸಂತೋಷ ತಂದಿದೆ. ವಿಶೇಷವಾಗಿ ಈ ಗೆಲುವು ನಮ್ಮ ಗೆಲುವಲ್ಲ, ಕಾರ್ಯಕರ್ತರ ಗೆಲುವು, ಕಾಂಗ್ರೆಸ್ ಪಕ್ಷದ ಗೆಲುವು. ಬಹಳಷ್ಟು ಹುಮ್ಮಸ್ಸಿನಿಂದ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಎಲ್ಲ ನಮ್ಮ ಸದಸ್ಯರನ್ನು ಒಳಗೊಂಡು ಬಹಳಷ್ಟು ಸಹಕಾರವನ್ನು ನೀಡಿದ್ರಿಂದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕಟ್ಟೆಗೆ ಬರುವಂತಾಗಿದೆ. ಈ ಮತದಾನ ಈ ಮತದಾನ ಬಹಳಷ್ಟು ಅವಶ್ಯಕತೆ ಆಗಿತ್ತು. ಯಾಕಂತಂದ್ರೆ ಏನಿಲ್ಲ, ಮುನವಳ್ಳಿ ಪಟ್ಟಣದಲ್ಲಿ ಪುರಸಭೆ ಬಂದ ನಂತರ ಇದೇ ಪ್ರಥಮ ಬಾರಿಗೆ ಕಾಂಗ್ರೆಸ್ ತೆಕ್ಕೆಗೆ ಬಂದಿರುವಂಥದ್ದು. ಮೊದಲು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಬಂದಿರ್ಬೋದು, ಆದರೆ ಪುರಸಭೆ ಮಟ್ಟದಲ್ಲಿ ಇದು ಪ್ರಥಮ ಬಾರಿಗೆ ಬಂದಿತ್ತು. ಇದನ್ನು ಯಾವುದೇ ಪರಿಸ್ಥಿತಿ ತೆಗೆದುಕೊಳ್ಬೇಕನ್ನುವಂಥ ಇಚ್ಛಾಶಕ್ತಿಯಿಂದ ಇವತ್ತು ನಾವು ಮಾಡಿದ್ದೀವಿ. ಇವತ್ತು ನಮ್ಮ ಮುನವಳ್ಳಿ ನಗರದ ಜನರಿಗೆ ಬಹಳಷ್ಟು ಒಂದು ಹರ್ಷ ತಂದಿದೆ. ಅಧ್ಯಕ್ಷರಾಗಿ CB ಬಾಳಿ ಅವರು ಆಗಿದ್ದಾರೆ, ಉಪಾಧ್ಯಕ್ಷರಾಗಿ ಹಿರೇಮೇತ್ರಿ ಅವರಾಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ಜನತೆಯ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಉಸ್ತುವಾರಿ ಸಚಿವರು ಬೆಳಗಾವಿ ಜಿಲ್ಲಾ ಇವರ ಆಶೀರ್ವಾದದ, ಆಮೇಲೆ ವಿಶ್ವಾಸಣ್ಣ ವೈದ್ಯರವರ ಆಶೀರ್ವಾದ ಹಾಗೂ ರವಿಯಣ್ಣ ಎಲ್ಗಾರವರ ಆಶೀರ್ವಾದ, ಇನ್ನೂ ಕಾಂಗ್ರೆಸ್ಸಿನ ಅನೇಕ ಮುಖಂಡರು ಮಳಗಲಿ ಇವರು ನಮ್ಮ ಹದ್ದಣ್ಣವ್ರು ಇರಬೇಕು, DD ಟೋಪೋಜಿ ಅವರು ಇರ್ಬೋದು, ಮುಬಾರಕ್ ಬೈರಕ್ದವ್ರು ಇರ್ಬೋದು, ಅನೇಕ MR ಗೋಪ್ಶೆಟ್ಟಿ ಅವರು ಇರ್ಬೋದು, ಅನೇಕ ಪುರಸಭೆ ಸದಸ್ಯರು ನನಗೆ ಸಾಥನ್ನು ಕೊಟ್ಟು ಈ ಜಯದ ಮಾಲೆಯನ್ನು ಹಾಕಿದ್ದಾರೆ. ಈ ಮಾಲೆ ಈ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಸದಸ್ಯರಿಗೆ ಸಲ್ಲತಕ್ಕದ್ದು, ಕಾರ್ಯಕರ್ತರಿಗೂ ಸಲ್ಲತಕ್ಕದ್ದು. ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಸವದತ್ತಿ ಮುನವಳ್ಳಿ ಯುವಕರಿಗೂ ಹಾಗೂ ಹಿರಿಯ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೂ ಈ ಮಾಲೆಯನ್ನು ಅವರಿಗೆ ಅರ್ಪಿಸ್ತೇನೆ. ಅದೇ ಥರ ಈ ಮುನವಳ್ಳಿಯ ಪುರಸಭೆಯಲ್ಲಿ ಕಾಮಗಾರಿಗಳಾಗಲಿ, ಮುಂದಿನ ಹೆಚ್ಚಿನ ವೈಖರಿಗಳನ್ನಾಗಲಿ ಯಾವ ಥರ ನೀವು ಮಾಡಬೇಕನ್ನೋದು ಅಭಿವೃದ್ಧಿಗಳು ಇನ್ನು ಮೇಲೆ ಆ ಥರ ಆಗೋದಿಲ್ಲ. ಯಾಕಂದ್ರೆ ಮೊದಲನೇದರಾಗಿ 2.5 ವರ್ಷ ಕಾಲ ನಾವು ಆರಿಸಿ ಬಂದು 2.5 ವರ್ಷ ಕಾಲ ಪುರಸಭೆಯ ಸದಸ್ಯರಿದ್ದೆವು. ಪರಂತು ಅಧಿಕೃತವಾಗಿ ನಾವು ಇದ್ದಿರಲಿಲ್ಲ. ಈಗ ಅಧಿಕೃತವಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ನಮ್ಮ ಸವದತ್ತಿ ತಾಲೂಕಿನ ಶಾಸಕರು ನಮಗೆ ಬೇಡಿದಷ್ಟು ಅನುದಾನವನ್ನು ಕೊಡ್ತಾರಂತ ಅನ್ನುವಂಥ ನಂಬಿಕೆ ನಮಗೈತಿ. ಆ ಉದ್ದೇಶಕ್ಕಾಗಿ ಇನ್ನು ಯಾವುದೇ ಥರದ ಮುನವಳ್ಳಿ ಗ್ರಾಮ ಕುಂಠಿತ ಆಗುವುದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇನೆ. ಈ ಮುಂಬರುವ ದಿನಮಾನದೊಳಗೆ ನಾವೇನು ಹೇಳಕ್ಕೆ ಇಷ್ಟಪಡ್ತೇನೆಂದರೆ, ಪೈಲಾ ನಮಗೆ ಪುರಸಭೆಯ ಏನು ವರ್ಕರ್ಸ್ ಏನು ಅಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ಏನದಾರ, ಆಮೇಲೆ ಚೀಫ್ ಆಫೀಸರು
ಒಳಗೊಂಡು ಎಲ್ಲರೂ ನಮಗೆ ಸಹಕಾರ ಕೊಡಬೇಕು. ಇದು ಪೈಲಾ ಸಹಕಾರ ಕೊಡ್ಬೇಕು. ನೆಕ್ಸ್ಟ್ ಏನದ ಅಂತಂದ್ರೆ ನಮಗೆ ಅವ್ರು ಸಹಕಾರ ಕೊಟ್ಟು ನಮಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಪಬ್ಲಿಕ್ ನ್ಯೂಸ್ ಪವರ್ ಕನ್ನಡ. ನಮ್ಮ ಚಾನೆಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.